ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತಂದಿದ್ದೀನಿ ಒಂದು ಮರೂನ್ ಕಲರ್ ಸೀರೆ. ಫ್ರೆಂಡ್ಸ್, ಇದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ, ಯಾಕಂದರೆ ಇದು ಒಂದು ಮೈಸೂರು ಸಿಲ್ಕ್ ಸೀರೆನೇ, KSIC ಮೈಸೂರು ಸಿಲ್ಕ್ ಸೀರೆ. ಫ್ರೆಂಡ್ಸ್, ಆ್ಯಕ್ಚುಲಿ ಈ ವಿಡಿಯೋಸು ನಾನು ಕರ್ನಾಟಕನೇ ಅಲ್ಲದೆ ಬೇರೆ ಕಡೆಯವರು ನೋಡ್ತಿರ್ತಾರೆ. ಕೆಲವ್ರು ಯಾರೋ ಕೇಳಿದರು KSIC ಅಂದರೆ ಏನು ಅಂತ. KSIC ಅಂದರೆ ಅದು ಕರ್ನಾಟಕ ಸಿಲ್ಕ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಂತ. ಅವರು ಅವ್ರ ಕಡೆಯಿಂದ, ಐ ಮೀನ್ ಈ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಸ್ಯಾರೀಸ್ ಇವು. ಇದು KSIC ಸೀರೆ. ಬಾರ್ಡ್ರು ತುಂಬ ಡಿಫ್ರೆಂಟ್ ಆಗಿದೆ. ಫ್ರೆಂಡ್ಸ್, ಈ ಥರ ಬಾರ್ಡ್ರ್ ನೋಡಿದ ತಕ್ಷಣ ನನಗೆ ನೆನಪಾಗಿದ್ದು ಪೈಥನಿ ಸ್ಯಾರೀಸು. ಆ್ಯಕ್ಚುಲಿ ತುಂಬ ಸತಿ ನಾನು ಪೈಥನಿ ಸ್ಯಾರಿ ತೊಗೋಬೇಕು ಅಂತ ಹೋಗಿದ್ದೆ, ಬಟ್ ಯಾಕೋ ಆ ಪೈಥನಿ ಸ್ಯಾರಿ ನನಗೆ ಸೆಟ್ಟೇ ಆಗಲಿಲ್ಲ. ಸೊ ಹಾಗಾಗಿ ಈ ಬಾರ್ಡರ್ ನೋಡಿದ ತಕ್ಷಣ ಇದು ಪೈಥನಿ ಸ್ಯಾರಿ ಥರ ಇದೆ ಬಾರ್ಡರು ಅಂತ ಅನ್ನಿಸ್ತು. ಫ್ರೆಂಡ್ಸ್, ಸೀರೆ ಪೂರ್ತಿ ಈ ಥರ ಪ್ರಿಂಟ್ಸ್ ಬಂದಿದೆ. ಈ ಕೆಲವರು ತುಂಬ KSIC ಬಗ್ಗೆ ತಿಳ್ಕೊಂಡಿರೋರು ಇದು KSIC ಸೀರೆ ಅಲ್ಲ ಅಂತ ಹೇಳ್ಬೋದು. ಬಿಕಾಸ್ ಈ ಥರದ್ದು ಇದೇ ಫಸ್ಟು ಅವರು ಬಿಟ್ಟಿರೋದು. ಇದು ರೀಸೆಂಟಾಗಿ ಲಾಂಚ್ ಮಾಡಿರೋ ಡಿಸೈನ್ಸು. ಸೀರೆ ಪೂರ್ತಿ ಈ ಥರ ಗೋಲ್ಡ್ ಕಲರಲ್ಲಿ ಪ್ರಿಂಟ್ಸ್ ಇದೆ. ಸೊ ಇದು KSIC ಸೀರೆನೇ ಅಂತ ನಾನು ಹೇಳ್ತೀನಿ. ಫ್ರೆಂಡ್ಸ್, ಇದೆಲ್ಲದಕ್ಕಿಂತ ಮುಂಚೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ, ಇದ್ರದ್ದು ಫುಲ್ ಇನ್ಫಾರ್ಮೇಷನ್ ಹೇಳ್ತೀನಿ. ಯಾಕಂದರೆ ಇದ್ರ ರೇಟ್ ಎಷ್ಟು, ಎಲ್ಲಿ ತೊಗೊಂಡೆ ಅದೆಲ್ಲನೂ ಹೇಳ್ತೀನಿ. ನೋಡಿ, ಇದು KSIC ಸೀರೆನೇ ಅನ್ನೋದಕ್ಕೆ KSIC NAB 15643. ಇಲ್ಲಿ BP ಅಂತ ಇಲ್ಲ, ಬಿಕಾಸ್ ಇದು ವಿತೌಟ್ ಬ್ಲೌಸ್ ಪೀಸ್. ಸೊ ಪೂರ್ತಿ ಸೀರೆ ನೋಡೋಣ ಬನ್ನಿ. ನೋಡಿ, ಹಿಂದ್ಗಡೆ ಇಲ್ಲ, ಇದು ಜಸ್ಟ್ ಪ್ರಿಂಟ್ ಅಷ್ಟೇ. ಇದು ಈ ಗೋಲ್ಡ್ ಕಲರ್ ಎಲ್ಲ ಒಂದು ಪ್ರಿಂಟ್ ಅಷ್ಟೇ. ಇದು ಹಿಂದೆ ಇಲ್ಲ, ಹಿಂದೆ ಇದು ಪ್ಲೇನ್ ಸೀರೆ. ಫಸ್ಟಲ್ಲಿ ನಾನು ಈ ಸೀರೆ ನೋಡಿದಾಗ ನಂಗೆ ಅನ್ನಿಸ್ತು ಈ ಗೋಲ್ಡೆಲ್ಲ ಹೊಟ್ಟೋಗ್ಬಿಟ್ರೆ ಏನು ಮಾಡೋದು ಅಂತ. ಆಮೇಲೆ ಹೋದರೆ ಹೋಯ್ತು, ಪ್ಲೇನ್ ಸೀರೆ ಆದರೂ ಆಗುತ್ತಲ್ಲ ಅಂತ ತೊಗೊಂಡೆ ನಾನು. ಅವ್ರನ್ನ ಕೇಳಿದೆ ಏನು ಮಾಡೋದು ಇದೆಲ್ಲ ಹೊಟ್ಟೋಗ್ಬಿಟ್ರೆ ಅಂತ. ಅವರು ಏನು ಉತ್ತರ ಹೇಳಿಲ್ಲ. ಇಲ್ಲ ಮೇಡಮ್, ಹೋಗಲ್ಲ ಅಂತಂದರು. ಆಮೇಲೆ ನಾನೇ ಹೇಳಿದೆ, ಅವರೇ ಹೋದರೆ ಹೋಯ್ತು ಬಿಡ್ರಿ, ಪ್ಲೇನ್ ಸೀರೆ ಆಗುತ್ತೆ ಅಂತ. ಸೊ ಇದು ಬಾರ್ಡರು. ಇದು ನಾನು ತೊಗೊಂಡಿದ್ದು ರೀಸೆಂಟ್ ಮೈಸೂರು ಸಿಲ್ಕ್ ಸೀರೆ. ಆ್ಯಕ್ಚುಲಿ ಈ ಥರದ್ದು ಸಣ್ಣ ಪ್ರಿಂಟೆಡ್ ಇದರಲ್ಲೂ ಇತ್ತು, ಸಣ್ಣ ಬಾರ್ಡ್ರು, ತುಂಬ ಒಂದು ಕಡ್ಡಿಗೆರೆ ಬಾರ್ಡರು. ಐ ಥಿಂಕ್ ಆ ಕಡ್ಡಿಗೆರೆ ಬಾರ್ಡರ್ ಬಂದು 18,000 ಅಂತ ಅನಿಸುತ್ತೆ ನನಗೆ. ನಾನು ಕೇಳ್ದಂಗೆ ನೆನಪು 18,000 ಅಂತ. ಇದು ಬಂದು 23,000. ಯಾಕಂದರೆ ಎರಡು ಕಡೆ ಜರಿ ಇದೆ, ಪ್ಲಸ್ ಬಾರ್ಡರ್ ದೊಡ್ಡದಿದೆ. ನೋಡಿ, ಸೀರೆ ಪೂರ್ತಿ ಎರಡೂ ಕಡೆನೂ ಒಂದೇ ಥರ ಬಾರ್ಡರ್ ಇದೆ. ಎರಡೂ ಕಡೆನೂ ಒಂದೇ ಥರ ಬಾರ್ಡರ್ ಇದೆ. ಆಮೇಲೆ ಸೆರಗು ತೋರಿಸ್ತೀನಿ. ಸೆರಗಲ್ಲಿ ತುಂಬ ಡಿಫ್ರೆಂಟ್ ಆಗಿದೆ ಪ್ರಿಂಟ್ಸು ನೋಡಿ, ಹತ್ತಿರದಿಂದ ತೋರಿಸ್ತೀನಿ. ಫ್ಲಾರಲ್ ಪ್ರಿಂಟ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಇದು ಮೈಸೂರು ಸಿಲ್ಕ್ ಆಗಿರೋದ್ರಿಂದ ನನಗನ್ಸುತ್ತೆ ಇದು ಹೋಗಲ್ಲ ಪ್ರಿಂಟ್ಸು ಅಂತ. ಈವನ್ ವಾಶ್ ಮಾಡಿದ್ರು ಇದು ಹೋಗಲ್ಲ ಅಂತ. ಯಾಕಂದರೆ ಅಷ್ಟು ಗ್ಯಾರಂಟಿ ಇಲ್ದಿರ ಅವರು ಮಾಡೋದಿಲ್ಲ. ಸೆರಗು ತೋರಿಸ್ತೀನಿ. ಸೆರಗು ತುಂಬ ಚೆನ್ನಾಗಿದೆ, ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ನೋಡಿ ಏನು ಸಖತ್ತಾಗಿದೆ ಸೆರಗು. ಕಲರ್ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕಲರ್ ಇಲ್ಲ ಅಂತಲ್ಲ, ನನ್ನ ಹತ್ರ ಇದೆ, ಒಂದು ಪ್ಲೇನ್ ಇದೆ, ನಾಟ್ ಎಕ್ಸಾಕ್ಟ್ಲಿ ದಿಸ್. ಅದು ಒಂದು ಸಣ್ಣ ಗೆರೆ ಬಾರ್ಡರ್ ಇದೆ. ಅದು ನಮ್ಮ ಹಿರಿಯರಿಂದ ಬಂದಿರೋ ಸೀರೆ ಅದು. ಹೇಗಿದೆ ಇದು ಸೆರಗು? ಚೆನ್ನಾಗಿದೆಲ್ಲ ಸೆರಗು, ಬ್ಯೂಟಿಫುಲ್ ಆಗಿದೆ ಸೆರಗು. ಸೊ ಇದು ಸೀರೆ ತೊಗೊಂಡ್ಮೇಲೆ ಇದಕ್ಕೆ ಬ್ಲೌಸ್ ಇಂಥದ್ದು ಅಂತ ಪ್ಲ್ಯಾನ್ ಮಾಡೋದೇ ಒಂದು ಕೆಲಸ. ನನ್ನ ಮಟ್ಟಿಗೆ ಇದಕ್ಕೆ ಮರೂನ್ ಬ್ಲೌಸ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಬಟ್ ನನ್ನ ಹತ್ರ ಇರೋದನ್ನೇ ಸ್ವಲ್ಪ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ನೋಡ್ತೀನಿ ಫಸ್ಟು. ಯಾವುದೇ ಬ್ಲೌಸ್ ಹೊಲ್ಸೋಕ್ಕೆ ಮುಂಚೆ ಮೈಸೂರು ಸಿಲ್ಕಿಗೆ ಇರೋ ಸೀರೆನೇ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ನೋಡ್ತೀನಿ. ಇನ್ ಕೇಸ್ ಅದು ಏನಾದರೂ ಯಾವುದೂ ಮ್ಯಾಚ್ ಆಗದೆ, ಯಾವುದೂ ನನಗೆ ಇದು ಸರಿ ಅಂತ ಅನ್ನಿಸ್ದೇ ಇದ್ದರೆ ಮಾತ್ರ ಬೇರೆ ಬ್ಲೌಸ್ ಪೀಸ್ ತೊಗೋತೀನಿ. ಆಮೇಲೆ ಇದಕ್ಕೂ ಎಲ್ಲ ರೆಡಿ ಆಗಿದೆ, ಪೀಕೋ ಎಲ್ಲ ಮಾಡಿಸಿದ್ದೀನಿ. ಯಾವಾಗ ಕುಟ್ಕೊಳ್ಳೋಕ್ಕೆ ಸಂದರ್ಭಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡೋಣ. ಇದು ನೋಡಿ, ಈ ಫ್ಲವರ್ ನೋಡಿ ಏನು ಪರ್ಫೆಕ್ಷನ್ ನೋಡಿರಿ.
ಫಿನಿಶಿಂಗ್ ಅಲ್ಟಿಮೇಟ್ ಆಗಿದೆ, ಅದಕ್ಕೆ ನನಗೆ ಇಷ್ಟ ಆಯಿತು ಈ ಸೀರೆ. ಇದರಲ್ಲೇ ಲ್ಯಾವೆಂಡರ್ ಕಲರ್ ಸೀರೆ ಇತ್ತು. ಲ್ಯಾವೆಂಡರ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಬಟ್ ಆಲ್ರೆಡಿ ನನ್ನ ಹತ್ರ ಲ್ಯಾವೆಂಡರ್ ಸೀರೆ ಇದ್ದಿದ್ದರಿಂದ ಅದನ್ನು ಬಿಟ್ಟು ಇದನ್ನು ತಗೋಬೇಕಾಯಿತು. ಸೊ ಇಷ್ಟು ಈ ಸೀರೆ ಬಗ್ಗೆ. ಇನ್ನು ನಾನು ಹೇಳಿದ್ನಲ್ಲ, ಇದ್ರ ಬ್ಲೌಸ್ ಹೊಲ್ಸೋಕ್ಕೆ ಮುಂಚೆ ನನ್ನ ಹತ್ರ ಇರೋದನ್ನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ತೀನಿ ಅಂತ. ಸೊ ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಗುತ್ತಾ ನೋಡೋಣ. ಎರಡು ಬ್ಲೌಸ್ ಇಟ್ಕೊಂಡಿದ್ದೀನಿ. ಆ 2 ಬ್ಲೌಸು ನಿಮಗೆ ಫೆಮಿಲಿಯರೇ. ನೋಡೋಣ ನಿಮಗೆ ಯಾವುದು ಇಷ್ಟ ಆಗುತ್ತೆ, ನೀವು ಯಾವುದಕ್ಕೆ ವೋಟ್ ಮಾಡ್ತೀರಾ, ಲೆಟ್ ಮಿ ಸಿ. ಸೊ ಒಂದು ಇದು ಸ್ವಲ್ಪ ಡಾರ್ಕೆ, ಬಟ್ ಗೋಲ್ಡು ಇದೆ ಅಂತ ಅಂದ್ಕೊಂಡೆ. ಬ್ರೊಕೆಡ್ ಬ್ಲೌಸ್ ಇದೆ, ಎಲ್ಲ ಬ್ರೊಕೆಡ್ ತಾನೆ. ಒಂದು ಟೈಮಲ್ಲೆಲ್ಲ ಬ್ರೊಕೆಡ್ ಫ್ಯಾಷನ್ ಆಗಿಬಿಟ್ಟಿತ್ತು, ಜೊತೆಗೆ ಮೈಸೂರು ಸಿಲ್ಕ್ಗೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅನ್ನಿಸ್ತು. ಸೊ ಬ್ರೊಕೆಡ್ ಅಂತ ಅಂದ್ಕೊಂಡೆ. ಇದು ಒಂದು ಬ್ಲೌಸು. ಇದರಲ್ಲಿ ತೋರ್ಸೋಕ್ಕೇನಿಲ್ಲ, ಎಲ್ಲ ಬ್ರೊಕೆಡ್ ಅಲ್ಲ, ಇದರಲ್ಲಿ ಏನು ವರ್ಕ್ ಮಾಡಿಸಿರಲ್ಲ, ಏನಿರಲ್ಲ, ಬಟ್ಟೆ ತೊಗೊಂಡು ಹೊಲಿಸಿರ್ತೀವಿ ಅಷ್ಟೇ ಅಲ್ವಾ. ಅದು ಬಿಟ್ಟರೆ ಮೈ ಆಲ್ ಟೈಮ್ ಫೇವ್ರೆಟ್ ಬ್ಲೌಸ್ ಗೋಲ್ಡ್ ಕಲರ್. ಇದರಲ್ಲೂ ಗೋಲ್ಡ್ ಇದೆ, ಇದು ಗೋಲ್ಡ್ ಇದೆ. ಈ ಬ್ಲೌಸ್ ನಂಗೆ ಯಾಕಪ್ಪ ಅಷ್ಟು ಇಷ್ಟ ಅಂದರೆ ಇದಕ್ಕೆ ಪಫ್ ಸ್ಲೀವ್ಸ್ ಇಡ್ತಿದ್ದೀನಿ. ನಾನು ಮೊದಲು ಹಾಕೋತಾನೆ ಇರಲಿಲ್ಲ, ಫಸ್ಟ್ ಟೈಮ್ ಪಫ್ ಸ್ಲೀವ್ಸ್ ಹೊಲಿಸ್ಕೊಂಡೆ. ಸೊ ತುಂಬ ಇಷ್ಟ ಆಯಿತು. ಆಮೇಲೆ ತುಂಬ ಚೆನ್ನಾಗಿ ಕಾಂಪ್ಲಿಮೆಂಟ್ಸ್ ಬೇರೆ ಕೊಟ್ಟರು, ಈ ಪಫ್ ಸ್ಲೀವ್ಸ್ ನಿಮ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಈ ಪಫ್ ಸ್ಲೀವ್ಸು ಅಂತ ಈ ಬ್ಲೌಸು, ಈ ಗೋಲ್ಡ್ ಕಲರ್ ಬ್ಲೌಸು ಒಂದು ಮ್ಯಾಚ್ ಆಗುತ್ತೆ ಅಂತ ಇಟ್ಕೊಂಡಿದ್ದೀನಿ. ಆಯಿತು ಫ್ರೆಂಡ್ಸ್, ಇವಾಗ ಬರೋಣ ಇದರ ಡೀಟೇಲ್ಸ್ ಹೇಳ್ತೀನಿ. ನಾನು ಎಲ್ಲಿ ತೊಗೊಂಡೆ, ಎಷ್ಟಾಯಿತು, ಆಮೇಲೆ ಇಂಥದ್ದಿನ್ನೂ ಸಿಗುತ್ತಾ ಅಂತ. ಇಲ್ಲಿ ಇದನ್ನು ನಾನು ತೊಗೊಂಡಿದ್ದು ಜಯನಗರ್ KSIC ಶೋರೂಮಲ್ಲಿ. ಇದರ ಬೆಲೆ ಬಂದು 23,000 ಅಂತ ನಾನು ಆವಾಗಲೇ ಹೇಳಿದ್ದೀನಿ. ಇವಾಗ ಸಿಗುತ್ತಾ ಈ ಥರದ್ದು ಅಂತ ಕೇಳಿದ್ರೆ ನಾನು ಇಲ್ಲ ಅಂತಲೇ ಹೇಳ್ತೀನಿ. ಯಾಕೆ ಅಂದರೆ ನಾನು ಹೋದಾಗಲೇ ಈ ಸೀರೆ 2 ಪೀಸ್ ಇತ್ತು. ಒಂದು ಲ್ಯಾವೆಂಡರ್ ಕಲರು, ಒಂದಿದಿತ್ತು. ಅದಕ್ಕೆ ಮುಂಚೆ ನಾನು ಹೋದಾಗ 2 ಗ್ರೀನ್ ಕಲರ್ ಇತ್ತು. 2 ಸೀರೆ, 3 ಸೀರೆ, 4 ಸೀರೆ ಇಷ್ಟೇ ಬರುತ್ತೆ, ನಿಮಗೆ ಬಲ್ಕಲ್ಲಿ ಸಿಗೋದಿಲ್ಲ ಇದೆಲ್ಲ. ಸೊ ಹಾಗಾಗಿ ನೀವು ಹೋದಾಗ ಅದಿರುತ್ತೆ ಇಲ್ಲ ಅನ್ನೋದು ಡೆಫಿನೆಟಾಗಿ ಡೌಟು. ಆ್ಯಂಡ್ ಕೆಲವರು ಪ್ರೈಸ್ ಎಷ್ಟು ಅಂತ ಕೇಳ್ತಾರೆ. ಈ ಮೈಸೂರು ಸಿಲ್ಕ್ ಸೀರೆಗೆ ಪ್ರೈಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಆ ಪ್ರೈಸ್ ನಿಮ್ಮ ತಲೆಯಲ್ಲಿ ಇಟ್ಕೊಂಡು ನೀವು ಹೋಗಿ ಶಾಪಿಂಗ್ ಮಾಡೋಕ್ಕಾಗಲ್ಲ. ಆ ಪ್ರೈಸು ಚೇಂಜ್ ಆಗ್ತಾನೇ ಇರುತ್ತೆ. ನಿಮ್ಮ ಗೋಲ್ಡ್ ರೇಟಿಂಗ್ ರೈಸ್ ಆದರೆ ಇದು ಕೂಡ ರೇಸ್ ಆಗುತ್ತೆ. ಸೊ ಹಾಗಾಗಿ ಕೆಲವರು ಪ್ರೈಸ್ ಕೇಳಿದಾಗ ನಾನು ಹೇಳಲ್ಲ ಅದನ್ನು. ಯಾಕಂದರೆ ಇವಾಗ ಯಾವುದೋ ಹಳೆ ಸೀರೆ ತೋರಿಸಿರ್ತೀನಿ. ಸಪೋಸ್ ನನ್ನ ಮದುವೆ ಸೀರೆ, ಆ ಮದುವೆ ಸೀರೆ ನಮಗೆ ತೊಗೊಂಡಾಗ 16,000 ಏನೋ. ಇವಾಗ ಆ ಥರ ಸೀರೆನೇ ಸಿಗ್ತಾ ಇಲ್ಲ. ಇನ್ಫ್ಯಾಕ್ಟ್ ಸಿಕ್ಕಿದ್ರೂ ಅದ್ರ ಬೆಲೆ 40,000 ಇದೆ. ಸೊ ಹಾಗಾಗಿ ಕೆಲವರು ಕೇಳಿದಾಗ ನಾನು ಹೇಳಿರಲ್ಲ, ದಯವಿಟ್ಟು ಬೇಜಾರು